ಸರ್ ಇದೆ PSI ವಿಚಾರದಲ್ಲಿ ಹಗರಣದ ವಿಚಾರದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಯ್ತು ಅಂತ ಹೇಳಿದ್ವಿ. ಅದರ ರಿಪೋರ್ಟ್ ನಿಮ್ಮ ಸರ್ಕಾರದ ಟೇಬಲ್ ಮೇಲೆ ಇದೆ. ಅದರ ಮೇಲೆ ಯಾವುದೇ ಕ್ರಮ ಸಂಪೂರ್ಣವಾದಂತ ವರದಿಗಳು ಇನ್ನೂ ಬಂದಿಲ್ಲ. ಅದು ಬರ್ಲಿ, ಇಂಟರಿಮ್ ಆಗಿ ಅಲ್ಲಿ ಸ್ಟೀಲಿಸ್ಟ್ ರಿಪೋರ್ಟ್ ಆಗ್ತಾ ಇದೆ. ಆದ್ರೆ ನಮಗೆ ಸಂಪೂರ್ಣವಾದ ವರದಿ ಬರೋವರೆಗೂ ಕೂಡ ನಾವು ಅದ್ರ ಮೇಲೆ ಯಾವುದನ್ನು ಆಕ್ಟ್ ಮಾಡಕ್ ಆಗೋದಿಲ್ಲ. ವರದಿ ಬರಬೇಕು, ಸ್ಪೆಸಿಫಿಕ್ ಆಗಿ ಅವರು ಇಂಥವ್ರು ಮಾಡಿದ್ರು ಅಂತ ಹೇಳಿ ಈಗಾಗಲೇ ನಾವು ADGP ಅಧಿಕಾರಿ ಆ ಲೆವೆಲಿನ ಅಧಿಕಾರಿನೇ ನಾವು ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಯಾವ ಮುಲಾಜು ಕೂಡ ಇರೋದಿಲ್ಲ. ಸರ್, ಇದು ಕೋವಿಡ್ ಹಗರಣದಲ್ಲಿ ಇಂಟ್ರಿಮ್ ರಿಪೋರ್ಟ್ ಮೇಲೆ ಕ್ರಮ ತಗೊಳ್ತೀವಿ ಅನ್ನುವಂತ ಚರ್ಚೆ ನಡೆಸ್ತೀರಿ ಕ್ಯಾಬಿನೆಟ್ ಅಲ್ಲಿ. ಅದೇ ಆಸಕ್ತಿ PSI ಪ್ರಕರಣದಲ್ಲಿ ಯಾಕಿಲ್ಲ? ಇಲ್ಲ, ಅದನ್ನು ಮಾಡ್ತೀವಿ. ನಮ್ಗೆ ಇನ್ನೂ ಅದ್ರ ಮೇಲೆ ಹೆಚ್ಚಿಗೆ ಆಸಕ್ತಿ ಇದೆ. PSI ಹಗರಣದ ಮೇಲೆ ಇನ್ನೂ ಹೆಚ್ಚಿಗೆ ಆಸಕ್ತಿ ಇದೆ. ಯಾಕಂದ್ರೆ ಯಾವಾಗಾಯ್ತು ಅಂತ ನಿಮಗೆ ನಾನೇನು ಹೇಳ್ಬೇಕಾಗಿಲ್ಲ. ಅದರಿಂದ ಅದ್ರ ಬಗ್ಗೆನೂ ಹೆಚ್ಚಿಗೆ ಆಸಕ್ತಿ ಇದೆ. ಅದನ್ನು ಕೂಡ ಸೀರಿಯಸ್ ಆಗಿ ತಗೊಂಡು ಮಾಡ್ತೀವಿ. ಈಗ ಒಂದು ಹೇಳ್ತೀನಿ ಕೇಳಿ, ನಾವು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ ಅಲ್ಲಿ. ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ. ಅದಕ್ಕೆ ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 20-25 ಹಗರಣಗಳನ್ನ ಲಿಸ್ಟ್ ಮಾಡಿದ್ದೀವಿ. ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ, ಯಾವ ಇದರಲ್ಲಿ ಆಕ್ಷನ್ ತಗೊಂಡಿದ್ದೀವಿ, ತಗೋಬೇಕು ಅಥವಾ ಮುಂದೆ ರಿಪೋರ್ಟ್ ಕೇಳ್ಕೋಬೇಕು, ಇವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ನಿಮ್ ಸರ್ಕಾರಕ್ಕೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಜಾಸ್ತಿ ಅನ್ಸುತ್ತೆ ಸರ್. ಅವರು CM ವಿಚಾರದಲ್ಲಿ ಟಚ್ ಮಾಡಿದ್ಮೇಲೆ ನೀವು ಸ್ವಲ್ಪ ಅಗ್ರೆಸಿವ್ ಆಗಿದ್ದೀರಿ. ನೋಡಿ, ಆ ರೀತಿ ನಾನು ಹೇಳೋದಿಲ್ಲ. ನಾವು ಈ ದ್ವೇಷದ ರಾಜಕಾರಣ ಮಾಡಬಾರದು ಅಂತ ಹೇಳಿ ನಾವು ಅದನ್ನ ನೀವು ಹೇಳಿದಾಗೆ ಸಾಫ್ಟ್ ಅಂತ. ದ್ವೇಷದ ರಾಜಕಾರಣ ಮಾಡಬಾರದು. ಆಡಳಿತ ಮಾಡೋರಿಗೆ ಎಚ್ಚರಿಕೆ ಇರಬೇಕು. ಆದ್ರೆ ದ್ವೇಷದ ರಾಜಕಾರಣ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈಗ ನಾವು ಅವರು ಅದನ್ನ ದೇಶದ ರಾಜಕಾರಣ ಮಾಡಕ್ ಹೊರಟಾಗ ನಾವೇನ್ ಮಾಡ್ಬೇಕು? ನಾವು ಅದನ್ನೇ ಮಾಡ್ಬೇಕಲ್ಲ, ರಾಜಕಾರಣನೇ ಮಾಡ್ಬೇಕು ನಾವುನೇ. ಅದಕ್ಕೆ ಈಗ ನಾವು ಅದಕ್ಕೆ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನ ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಆಕ್ಟ್ ಮಾಡ್ತೀವಿ.